ಹಾಯ್, ನಮಸ್ತೆ ಎಲ್ಲರಿಗೂ. ಆ, ನಮ್ದು ಈಗ ಜಸ್ಟು ವ್ಯೂ ಇದೆ, ಈ ಸೈಡ್ ವ್ಯೂ ಇದೆ. ರೀಸನ್ ಏನಂದರೆ, ಫಸ್ಟ್ ಆಫ್ ಆಲ್ ರೀಸನ್ಸ್ ಹೇಳಬೇಕಂದ್ರೆ, ಇಲ್ಲಿ ಮಾರ್ಕೆಟು ಆಲ್ಮೋಸ್ಟ್ ನೋಡಿಕೊಂಡ್ರೆ 46,500 ಮೇಲೆ ಏನಾಗ್ತದೆ, ಮಾರ್ಕೆಟ್ ಸಸ್ಟೈನ್ ಆಗ್ತದೆ ಅಂತ. ಆಲ್ಮೋಸ್ಟು ಇಲ್ಲಿ ಎಲ್ಲ ರಿಟೇಲ್ ಟ್ರೇಡರ್ಸು ಬೈಯಿಂಗ್ ಕಡೆ ವಿಚಾರ ಮಾಡ್ತಾ ಇರ್ತಾರೆ. ನಾವನ್ನ ಪಿ ಸೈಡ್ ತೊಗೋಣ. ಜಸ್ಟ್ ಇದು 46,550 ಹತ್ರ ಏನಾದರೂ ನಿಯರೆಸ್ಟ್ ಬಂದರೆ ನಾವು ಪುಟ್ಟನ್ನು ಬಾಯ್ ಮಾಡೋಣ, ಓಕೆನಾ. ಇನ್ನೊಂದು ರೀಸನ್ ಅಂದರೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಏನಿಲ್ಲ, ನೀವು ನೋಡೋಕೆ ಹೋದರೆ ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಲಾಸ್ ಅನ್ನೋದು ಏನಿಲ್ಲ. ಯಾಕಂದರೆ ಸ್ಟಾಪ್ ಲಾಸ್ ಅಂತೂ ಇಲ್ಲಿದೆ. ಆದರೆ ಇದು ಫಾಸ್ಟ್ ಮೂವ್ಮೆಂಟ್ ಆದ ಕಾರಣ ಇಲ್ಲಿ ಅಷ್ಟೊಂದಿಲ್ಲ. ಜಸ್ಟ್ ನಾವು ನೋಡೋಣ. ಯಾಕಂದರೆ ನನಗೆ ಅನಿಸೋ ಮಟ್ಟಿಗೆ ಮ್ಯಾಕ್ಸಿಮಮ್ ಇದು 50% ಆದರೂ ರಿಟೇಸ್ಮೆಂಟ್ ಮಾಡುತ್ತೆ. ಇಲ್ಲಿಂದ ಬೈಯಿಂಗ್ ಬಂದಿದ್ದಲ್ಲ ಇಲ್ಲಿ ತಗ, ಅಂದರೆ ನಮ್ಮದು ಮ್ಯಾಕ್ಸಿಮಮ್ ಈ ರೇಂಜ್ ತನಕ ಟಾರ್ಗೆಟ್ನ ಗೇನ್ ಮಾಡ್ಬೋದು. ಈ ರೇಂಜ್ ಟಾರ್ಗೆಟ್ ಗೇನ್ ಮಾಡಿದ್ರೆ ಅರೌಂಡು ನಾವು ಇಲ್ಲಿ ಬಾಯ್ ಮಾಡ್ಬೇಕಂತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಅಂದರೆ 150 ಆಗುತ್ತೆ. ನಮ್ಗೆ 100 ಪಾಯಿಂಟ್ ಸಿಕ್ಕರೆ ಸಾಕು. ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಇಲ್ಲಿಗೆ ಅಂದರೆ ಅಚೀವ್ ಆಗುತ್ತೆ. ಆದರೂ ಕೂಡ ಇದನ್ನ ಇಲ್ಲಿಯೇನು ಓಕೆ. ನಮ್ಮ ಸೆಟಪ್ ಬರ್ತಕ್ಕ ನಾವು ಜಸ್ಟು ವೇಟ್ ಮಾಡೋಣ. ಯಾವಾಗ ನಮ್ಮ ಸೆಟಪ್ ಬರುತ್ತೋ ಅವಾಗ ನಾವು ಬೈಯಿಂಗನ್ನ ಸ್ಟಾರ್ಟ್ ಮಾಡೋಣ, ಓಕೆ. ನಾವಿಲ್ಲಿ 2 ಸ್ಟ್ರೈಕ್ ಪ್ರೈಸನ್ನು ಚಾಯ್ಸ್ ಮಾಡಿದ್ದೀವಿ. ಒಂದು 46,500 ಸಿ ಮತ್ತು 46,600 ಪಿ. 2 ಸ್ಟ್ರೈಕ್ ಪ್ರೈಸ್ ಇದೆ. ಒಂದು 46,500 ಆ್ಯಂಡ್ 46,600. ಇದು ಸಿ, ಇದು ಪಿ. ಆಲ್ಮೋಸ್ಟ್ ನಿಯರೆಸ್ಟ್ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಏನಾದರೂ ಇಲ್ಲಿ ಏನಾದರೂ ಬಂದರೆ ನಾವು ಬಾಯ್ ಮಾಡೋಣ. ಮ್ಯಾಕ್ಸಿಮಮ್ 475-80 ಹತ್ರ ಬಂದರೆ ನಾವು ಬಾಯ್ ಮಾಡೋಣ, ಓಕೆ. ಜಸ್ಟ್ ಹೋಲ್ಡ್ ಮಾಡೋಣ. ಜಸ್ಟ್ ನಾನು ಟ್ರೇಡಿಂಗ್ ಬಾಯ್ ಮಾಡಿದ್ದೀನಿ. ಇಲ್ಲಿಗೆ ಈ ಕ್ಯಾಂಡಲ್ ಬಾಯ್ ಮಾಡಿದ್ದೀವಿ. ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ ಮ್ಯಾಕ್ಸಿಮಮ್ 40 ಪಾಯಿಂಟ್ ಸ್ಟಾಪ್ ಲಾಸ್ನ ತೊಗೊಳ. 40 ಪಾಯಿಂಟ್ ಅಂದರೆ ಸ್ಟಾಪ್ ಲಾಸ್ ನಮ್ಮದು 332ಗೆ. ಆಮೇಲೆ ಟಾರ್ಗೆಟ್ 1:1 40 ಪಾಯಿಂಟ್ ಇಲ್ಲಿಗೆ ಆಗುತ್ತೆ. ನಾವು ಟಾರ್ಗೆಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಜಾಸ್ತಿ ಕಮ್ಮಿ ಮಾಡ್ಕೋಬೋದು, ಓಕೆನಾ. ನಾನು ಟಾರ್ಗೆಟು ಸ್ಟಾಪ್ ಲಾಸು ನಾನು ಇಲ್ಲಿ ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಚಾರ್ಟಲ್ಲಿ ಕಾಣ್ತಿರ್ಬೋದು. ಇಷ್ಟು ಸ್ಟಾಪ್ ಲಾಸು, ಇಷ್ಟು ಟಾರ್ಗೆಟ್ ಅಂತ ಹೋಲ್ಡ್ ಮಾಡೋಣ, ಓಕೆ. ನೋಡೋಣ ಏನಾಗುತ್ತೆ ಅಂತ, ಓಕೆ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಮಗೆ ಮ್ಯಾಕ್ಸಿಮಮ್ಮು ಮಾತಾಡ್ಕೋದ್ರೆ 20-25 ಪಾಯಿಂಟ್ಸ್ ಆಲ್ರೆಡಿ ನಮಗೆ ಗೇನ್ ಸಿಗ್ತಾಯಿದೆ. ಆದರೂ ಕೂಡ ನಾವು ಇನ್ನೂ ಹೋಲ್ಡ್ ಮಾಡೋಣ. ಟಾರ್ಗೆಟ್ನ ಒಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ. ಮಾರ್ಕೆಟ್ ಇದು ಆಲ್ಮೋಸ್ಟು ಅಲ್ಲೇ ಮೂಮೆಂಟ್ ಆಗ್ತಾಯಿದೆ. ಸೈಡ್ ವೈಸ್ ಟೈಪಲ್ಲಿದೆ ಮಾರ್ಕೆಟು. ನಮ್ಮ ಅನ್ಸೋ ಮಟ್ಟಿಗೆ ಮೇಲೆ ಕೂಡ ಸ್ಟಾಪ್ ಲಾಸ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟು. ಈಗ ಅನ್ಡಿಸೈಡೆಡ್ ಮಾರ್ಕೆಟ್ ನಡೆದ್ರಿಂದ ಓಕೆ. ಜಸ್ಟ್ ನಾವು ರಿಸ್ಕ್ ರಿವಾರ್ಡ್ನ ಮೇಲೆ ಹೋಲ್ಡ್ ಮಾಡೋಣ. ಬಂದರೆ ಲಾಸ್ ತೊಗೋಣ, ಇಲ್ಲಾಂದರೆ ಟಾರ್ಗೆಟ್, ಓಕೆ. ಮಾರ್ಕೆಟು ಒಂದು ರೇಂಜಲ್ಲಿ ಮೂಮೆಂಟ್ ಮಾಡ್ತಾಯಿದೆ. ಆಲ್ಮೋಸ್ಟ್ ನೋಡಿದ್ರೆ ನಮ್ಮದು ಆನ್ ಕಾಸ್ಟಲ್ಲಿ ಏನೋ ಅಲ್ಲಿ ನಡೀತಾಯಿದೆ. ಅದೇ ನಾವು ಈ ಪುಟ್ ಸೈಡ್ ಬೈ ಮಾಡಿದ್ವಲ್ಲ, ಅದೇ ಸಿ ಸೈಡ್ ನೋಡಿದ್ರೆ ಸಿ ಸೈಡ್ ಕೂಡ ಸೇಮ್ ಒಂದೇ ರೇಂಜಲ್ಲಿ ಮಾರ್ಕೆಟ್. ಅಲ್ಲಿ ಕೂಡ ಪ್ರೀಮಿಯಮಲ್ಲಿ ಏನು ವ್ಯತ್ಯಾಸ ಇಲ್ಲ, ಓಕೆನಾ. ಮತ್ತು ಇದ್ರೊಳಗೆ ನೋಡಿದ್ರೆ ಸ್ಪಾಟ್ ಚಾರ್ಟಲ್ಲಿ ನಾವು ಆಲ್ಮೋಸ್ಟ್ ಆನ್ ಕಾಸ್ಟಲ್ಲಿದೆ, ಪ್ರೀಮಿಯಮ್ ಚಾರ್ಟಲ್ಲಿ ಆನ್ ಕಾಸ್ಟಲ್ಲಿದ್ದೀವಿ. ಇಲ್ಲಿ ಕೂಡ ಸ್ಪಾಟ್ ಚಾರ್ಟಲ್ಲಿ ಕೂಡ ಆನ್ ಕಾಸ್ಟಲ್ಲೇ ಟ್ರೇಡ್ ಮಾಡ್ತಾಯಿದೆ. ಜಸ್ಟ್ ನೋಡೋಣ. ನಾನು ಆಲ್ಮೋಸ್ಟು ಇದೇನಾದರೂ ಬ್ರೇಕ್ ಆಯ್ತು ಅಂದರೆ ನಾನು ಎಕ್ಸಿಟ್ ಮಾಡಿ ಇವತ್ತು ಟ್ರೇಡ್ ಕ್ಲೋಸ್ ಮಾಡ್ಕೋತೀನಿ, ಇಲ್ಲಾಂದರೆ ಹೋಲ್ಡ್ ಮಾಡೋಣ. ಸ್ಟಾಪ್ ಲಾಸ್ ಟ್ರೇಲ್ ಮಾಡಿದ್ದೀವಿ 355ಗೆ, 356ಗೆ 20 ಪಾಯಿಂಟ್ ಸ್ಟಾಪ್ ಲಾಸು. ನೋಡೋಣ, ಹೋಲ್ಡ್ ಮಾಡೋಣ. ಟಚ್ ಆದರೆ ಎಕ್ಸಿಟ್ ಆಟೋಮೆಟಿಕ್ ಆಗುತ್ತೆ ನನ್ನಲ್ಲಿ ಪೊಸಿಷನಲ್ಲಿ. ಇಲ್ಲಿ ನನಗೆ ಶೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇಲ್ಲಿ ಸ್ಪಾಟ್ ಚಾರ್ಟಲ್ಲಿ ನಾವು ಮಾರ್ಕ್ ಮಾಡಿದ್ದನ್ನು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲೇ ಟಚ್ ಮಾಡಿ ಅಲ್ಲೇ ಇದೆ. ಜಸ್ಟ್ ನೋಡೋಣ. ಪ್ರೀಮಿಯಮಲ್ಲಿ ಏನು ಅಷ್ಟೊಂದು ಮೂಮೆಂಟ್ ಇಲ್ಲ, ಅದಕ್ಕೆ ಹೋಲ್ಡ್ ಮಾಡಿದ್ದೀನಿ, ಓಕೆ. ನೋಡೋಣ ಏನಾಗುತ್ತೆ, ಓಕೆ. ಜಸ್ಟ್ ಹೋಲ್ಡ್ ಮಾಡೋಣ. ಇನ್ನೂ ಏನು ಸ್ಟಾಪ್ ಲಾಸ್ 20 ಪಾಯಿಂಟ್ಸ್ ಏನು ಟಚ್ ಆಗಿಲ್ಲ. ಟಚ್ ಆಗುತ್ತೆ ಅಂತ ಸ್ಟಾಪ್ ಲಾಸ್ ಹೋಗುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ಸ್ಟಾಪ್ ಲಾಸ್ ಹೋಗ್ತಾಯಿಲ್ಲ, ಅಲ್ಲೇ ಸೈಡ್ ವೈಸ್ ಇದೆ. ಆದರೆ ಸ್ಪಾಟ್ ಚಾರ್ಟಲ್ಲಿ ನೋಡ್ಬೇಕಾದ್ರೆ ಆಲ್ಮೋಸ್ಟು ಸ್ಪಾಟ್ ಚಾರ್ಟಲ್ಲಿ ಸ್ಟಾಪ್ ಲಾಸ್ ಹತ್ರನೇ ಇದೆ. ನನಗೆ ಅನ್ಸೋ ಮಟ್ಟಿಗೆ ಟಾರ್ಗೆಟ್ ಏನೋ ಬರುತ್ತೆ ಅಂತ ಮೈಂಡಲ್ಲಿ ಫೀಲಿಂಗ್ ಬರ್ತಾಯಿದೆ. ಜಸ್ಟ್ ವೇಟ್ ನೋಡೋಣ, ಓಕೆ. ಚಲೋ, ಆಮೇಲೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಆಲ್ಮೋಸ್ಟ್ ಎಕ್ಸಿಟ್ ಆಯ್ತು. ನಾನು ಅಲ್ಲಿ ಟಾರ್ಗೆಟ್ ಇಟ್ಟಿದ್ದೆ. ಸ್ಟಾಪ್ ಲಾಸ್ ಆಲ್ಮೋಸ್ಟು ಹಿಟ್ ಆಗಿದೆ, ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ನಾಳೆ ನೋಡೋಣ. ಇವತ್ತು ಇಷ್ಟೇ ಕ್ಲೋಸ್ ಮಾಡೋಣ. ಪ್ರೀಮಿಯಮಲ್ಲಿ ಕೂಡ ಅಷ್ಟೊಂದು ಇನ್ಕ್ರೀಸ್ಮೆಂಟ್ ಏನು ಕಾಣ್ತಾ ಇಲ್ಲ, ಓಕೆನಾ. ಮತ್ತು ಬೇಕಾದ್ರೆ ನಾಳೆ ಮಾಡೋಕ್ಕೆ ಇವಾಗ ಸಿ ಸೈಡ್ ಪ್ರೀಮಿಯಮ್ ಇವಾಗ ಹೋಗ್ತಾಯಿದೆ, ಆದರೂ ಅಷ್ಟೊಂದು ಕಾಣ್ತಾ ಇಲ್ಲ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.